ಸೊ ಹಾಯ್ ಫ್ರೆಂಡ್ಸ್, ನಾನೀಗ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಒಂಟಿ ಸಲಗ ಅಂತಂದು ಪ್ರಸಿದ್ಧರಾಗಿದ್ದಂಥ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ನಿರುತ್ತರ ಅನ್ನೋ ಒಂದು ಮನೆಗೆ ಬಂದಿದ್ದೀವಿ. ಇದು ಸುಮಾರು ಮೂಡಿಗೆರೆಯಿಂದ ಒಂದು 3 ಕಿಲೋಮೀಟ್ರ್ ದೂರ ಇದೆ. ಇದು ಅವ್ರ ಮನೆ. ಬರೀ ಕಾಡು ಮಧ್ಯೆ ಇರುವಂಥದ್ದು. ಅವರು ಸುಮಾರು ಒಂದು 15-20 ವರ್ಷ ಇಲ್ಲೇ ಇದ್ರಂತೆ ಈ ಮನೆಯಲ್ಲಿ. ಸೊ ಇದು ಅವರ ಸ್ಕೂಟರು, ಅವ್ರು ಬಳಸಿದ್ದಂಥ ಸ್ಕೂಟರು, ಅವ್ರ ಮನೆ. ಇಲ್ಲೆಲ್ಲ ಅವರು ಓಡಾಡಿ ಅವರು ಜೀವನ ಮಾಡಿರೋಂಥ ಜಾಗ. ಸದ್ಯಕ್ಕೆ ಇವರು ಬುಕ್ಗಳನ್ನು ಇಲ್ಲಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಅಲೋವಿಲ್ಲ. ಅಂದರೆ ಈಗ ಅಭಿಮಾನಿಗಳೆಲ್ಲ ಹಿಂಗೆ ನಮ್ಮ ಥರ ಬಂದು ಅವರು ಏನು ವಸ್ತುಗಳನ್ನು ಸಂಗ್ರಹಣೆ ಮಾಡಿರೋಂಥ ವಸ್ತುಗಳನ್ನು ಮುಟ್ಟಿ ಹಾಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಒಳಗಡೆ ಅಲೋ ಮಾಡಿಲ್ಲ ಯಾರಿಗೂ. ಸೊ ಇದು ಅವ್ರ ಮನೆ, ಅವರು ಕೂಡ್ತಿದ್ದಂಥ ಜಾಗ. ಇಲ್ಲಿ ಇಷ್ಟು ಐತಿ. ಆಮೇಲೆ ಇಲ್ಲಿ ಒಬ್ಬರು ರೈಟರ್ ಶಿವ ಅಂತೇಳಿ ಒಬ್ಬರು ಇದ್ದಾರೆ. ಅವರು ಸುಮಾರು ಒಂದು 20 ವರ್ಷ ನಮ್ಮ ಪೂಜಂತಿಯವ್ರ ಜೊತೆ ಇದ್ರಂತೆ ಇದರಲ್ಲೇ ನಿರುತ್ತರ ಮನೆಯಲ್ಲಿ. ಈ ಒಂದು ಜಾಗದಲ್ಲಿ ನಮ್ಮ ತೇಜಸ್ವಿ ಅವರು ಕುಂತು ಇದ್ರ ಮೇಲೆ ಕಾಲಿಟ್ಟು, ಇಲ್ಲಿ ಒಂದು ಚೇರ್ ಇತ್ತಂತೆ ಅವ್ರದ್ದು, ಒಂದು ಸ್ಪೆಷಲ್ ಚೇರು. ಇಲ್ಲಿ ಕುಂತು ಎಲೆ ಅಡಿಕೆ ಜಗಿತಾ ಈ ಥರ ಪರಿಸರನೆಲ್ಲ ನೋಡ್ತಾ ಏನೋ ಭಾಳ ವಿಚಾರ ಮಾಡ್ತಿದ್ರಂತೆ. ಇದು ಅವರ ಒಂದು ಭಾಳ ಕೂಡ್ತಿದ್ದಂಥ ಜಾಗ. ಈಗ ರೈಟರ್ ಶಿವ ಅಂತಂದರೆ ಅವರು ಅವಾಗಿಂದನೂ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ಅವರ್ ಬಿಲವ್ಡ್ ತೇಜಸ್ವಿಸ್ ಹೌಸ್, ನಿರುತ್ತರ. ಬರೀ ಕಾಡು.